बेळगाव जिल्ह्यातील कित्तूर तालुक्यातील देमट्टी गावातील शेतकऱ्यांनी अपुऱ्या वीज पुरवठ्याच्या निषेधार्थ आज हेस्कॉम कार्यालयावर धडक देत तीव्र संताप व्यक्त केला. गेल्या आठवडाभरापासून शेतीसाठी पुरेसा वीज पुरवठा होत नसल्याने शेतकऱ्यांना मोठ्या अडचणींचा सामना करावा लागतोय. सध्या उन्हाळ्याची सुरुवात झाल्यानं ऊसासह विविध पिके पाण्याअभावी कोमेजत असल्याचं शेतकऱ्यांनी सांगितलं. जनावरांना पिण्याचं पाणी देण्यासाठीही अडचणी निर्माण झालेत. आज सकाळी 7 वाजल्यापासून शेतकरी हेस्कॉम कार्यालयासमोर जमा होऊन आंदोलन करत होते. मात्र संबंधित अधिकारी घटनास्थळी न आल्याने शेतकऱ्यांचा संताप अधिक वाढला. कष्टाने पिकवलेली पिके डोळ्यासमोर वाळत चालल्याने हतबल झालेल्या शेतकऱ्यांनी तातडीने वीज पुरवठ्याची समस्या सोडवावी, अन्यथा येत्या काळात आंदोलन अधिक तीव्र करण्याचा इशारा दिलाय. ದೇಮೆಂಟಿಂದ ಮಾತಾಡಿದ್ರಿ ನಮ್ಮ ಊರಿಗೆ 5 ದಿವಸ ಆತ್ರಿ ಕರೆಂಟ್ ಇಲ್ರಿ. ನಮ್ಮ ಹೊಲ್ದಾಗ ಮನಿಗಳ್ರಿ ದನ ಕರಕ್ ನೀರ್ ಇಲ್ರಿ. ಮನ್ಯಾಗ ಸಣ್ಣ ಮಕ್ಳ ಅದಾವ್ರಿ. ನಮಗ ಒಟ್ಟ ಕರೆಂಟ್ ಅನ್ನೋದು ಮನ್ಯಾಗ ಬೆಳಕಿಲ್ರಿ. ನಾವ್ ಲೈಟ್ ಅದಾವ ಅಂತೇಳಿ ಓದ್ಕೊಳ್ಳೋ ಮಕ್ಳ ಅದಾವ್ರಿ. ಲೈಟ್ ಇಲ್ಲ ಊರಾಗ. ಒಟ್ಟ ಲೈಮನ್ ಅನ್ನೋದು 3 ತಿಂಗಳಾತ್ ಮೋತಿ ನೋಡಿಲ್ರಿ. ನಾವ್ ಇಲ್ಲೇ ಬೆಳಗಿನ 7 ಗಂಟೆಗೆ ಬಂದೇವ್ರಿ. ಈಗ 7 ಗಂಟೆಗೆ ಬಂದ್ರೆ ಇನ್ನೂ ಮಟ ಒಬ್ಬ ಸಾಹಿಬನು ನೀವ್ ಯಾಕೆ ಬಂದೇರಿ ಏನಂತ ನಮ್ಮನ್ನು ಕಷ್ಟ ಸುಖ ಏನು ವಿಚಾರ ಮಾಡಿಲ್ರಿ. ಅವ್ರ ಡ್ಯೂಟಿ ಟೈಮ್ ನ ನೋಡತಾರೆ. ಇನ್ನು ಮಟ ಡ್ಯೂಟಿ ಟೈಮ್ ಬಂದ್ ಹಜಾರ್ ಹಾಕಾರಿ. ಇನ್ನು ಮಟ ನಾವ್ ಟಿಸಿ ಒಯ್ಯಾಕ್ ಬಂದ್ವು ಅಂತ ತಿಳ್ಕೊರಿ. ನೀವು ಟಿಸಿ ಒಯ್ಯಾಕ್ ಬಂದ್ರೆ ಒಂದ್ ನಮ್ಮನೆ ನಾಯಿ ಹೊಡೆದಂಗ ಮಾಡ್ತಾರಿ. ನಮ್ಮನ್ನ ಅಲ್ಲಿ ಐತ್ ಹೋಗಿ ಇಲ್ಲಿ ಐತ್ ಹೋಗ ನೀವು ಹೆಚ್ಚಿಗೆ ಹಾಕಿ ಸುಟ್ಟಿರಿ ಹೋಗ ಇದು ಮಾಡ್ತಾರೆ. ನಮಗ್ ಬಂದ್ ಸರಿಯಾಗಿ ಟಿಸಿ ನಾವು ಬಂದ್ರೆ ಸರಿಯಾಗಿ ಟಿಸಿ ಕೊಡತ್ತಿಲ್ರಿ. ನಮಗೆ ರೆಸ್ಪಾನ್ಸ್ ಅನ್ನೋದು ಏನೂ ಇಲ್ರಿ ಕೇಬಿಂದ. ನಾವ್ ಇನ್ನು ಮಟ ಯಾವ ದೊಡ್ಡ ಸಾಹೇಬರು ಯಾರು ಏನ್ ಅನ್ನೋದು ನಮಗ್ ಗೊತ್ತ ಇಲ್ರಿ. ಬಂದ್ರೆ ಬರೀ ಒಂದ್ ನಮ್ಮನೆ ನಾಯಿ ಹೊಡೆದಂಗ ಮಾಡಿ ಬೇಗ ಕಳಿಸಿ ಬಿಡತಾರೆ. ಮತ್ ಇನ್ನು ಮಟ ಲೈಮನ್ ನಮ್ಮ ಊರ್ ಯಾರದಾರ ಅನ್ನೋದು ಇನ್ನು ಮಟ ಗೊತ್ತ ಇಲ್ರಿ. ಈಗ ಮತ್ತೆ ಅಲ್ಲಿ ಕರೆಂಟ್ ಇದ್ದದ್ದು ಏನಾರ ಪ್ರಾಬ್ಲಮ್ ಆದ್ರೆ ಅದನ್ನ ಸಾಲ್ವ್ ಯಾರು ಮಾಡ್ತಾರೆ? ಯಾರು ಇಲ್ಲ ಇಲ್ರಿ. ನಾವು ಫೋನ್ ಹಚ್ಚಿದ್ವಿ ಇಲ್ಲೋರಿ. ಹಚ್ಚಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ರೀ. ಸಾಲೋನ ಇಲ್ರಿ. ಮೊನ್ನೆ ಒಂದ್ ಹೇಳಿ 3 ದಿವಸ ಆತ್ರಿ ಬಿದ್ದ. ಕರೆಂಟ್ ಏಕ್ ಚಲೋ ಐತ್ರಿ. ಕರೆಂಟ್ ಚಲೋ 3 ದಿವಸ ವಯರ್ ಹರಿದ್ ಬಿದ್ರ ಒಬ್ರು ಬಂದು ನೋಡಾಕ್ ತಯಾರಿಲ್ಲ, ಫೋನ್ ಎಬ್ಸಾಕ್ ತಯಾರಿಲ್ರಿ. ಕರೆಂಟ್ ಹರಿದ್ ಬಿದ್ದಿದ್ದ ವಿಷಯ ಇವ್ರಿಗೆ ಮುಟ್ಸಿರಿ ನೀವು? ವಿಷಯ ಮುಟ್ಟಿಸಿ ಆದ್ರೂ ಬಂದಿಲ್ಲ. ಫೋನ್ ಎಬ್ಸಾತಿಲ್ರಿ. ಗ್ರೂಪ್ನ್ಯಾಗ ಹಾಕ್ಯವ್ರಿ. ಆ ಗ್ರೂಪ್ ಒಂದ್ ಮಾಡಿದೇವ್ ಕೆಬಿ ಗ್ರೂಪ್ ರೀ. ಅದಕ್ಕೆ ಹಾಕಿರ್ನು ಏನ್ ಅನ್ನೋದು ರೆಸ್ಪಾನ್ಸ್ ಹೊಳ್ಳಿ ಮಾಡುದಿಲ್ಲ. ಆ ಗ್ರೂಪ್ ನಾಗ ಕೆಬಿ ಅಧಿಕಾರಿಗಳು ಅದಾರ ಎಲ್ಲಾರು ಅದಾರಿ. ಇದ್ರು ಯಾರು ರೆಸ್ಪಾನ್ಸ್ ಇಲ್ರಿ. ಮುಂದ ರೆಸ್ಪಾನ್ಸ್ ಅದ್ರಾಗ ಮಾಡುದಿಲ್ರಿ. ಮಾಡದಾಗಂತ್ಲಿ ಅಂದ್ರ ನಾವು ಫೋನ್ ಹಚ್ಚಿರ ಫೋನ್ ಸ್ವಿಚ್ ಆಫ್ ರೀ. ಫೋನು ಸ್ವಿಚ್ ಆಫ್. ಅದು ಅಂದ್ರ ನಾವ್ ಹೆಂಗ್ರಿ ಈಗ ನಿನ್ನೆ ಬೆಳತನಕ ಲೈಟ್ ಬರ್ತಾವ ಅಂತ ಕಾಯ್ದೇವ್ರಿ. ಒಟ್ಟ ಸಿಂಗಲ್ ಇಲ್ಲ ಫುಲ್ಲು ಇಲ್ರಿ. ಭೂಮಿಯಾಗಿನ ಲೈಟ ಇಲ್ರಿ. ಬೆಳತನಕನು 2 ಗಂಟೆದಾಗ ಗ್ರೂಪ್ನ್ಯಾಗ ಮೆಸೇಜ್ ಹಾಕಿದೇವ್ ತೋರಿಸ್ತೇವ್ರಿ. ನಾವ್ ಲೈನ್ ಯಾಕೆ ಇನ್ನು ಮಟ ಕೊಟ್ಟಿಲ್ರಿ, ಕೊಡ್ತೇರಿಲ್ಲೋ ಹೇಳ್ಯಾರ ಹೇಳ್ರಿ ಅಂದ್ರ ಅದನ್ನು ಹೇಳತ್ತಿಲ್ರಿ. ರೆಸ್ಪಾನ್ಸ್ ಒಟ್ಟ ರೆಸ್ಪಾನ್ಸ್ ಇಲ್ಲ. ಏನು ಇಲ್ರಿ ಕೇಬಿ ಹೊತ್ತಿಂದ. ಮತ್ತ ಈಗ SSLC ವಿದ್ಯಾರ್ಥಿಗಳು ಪರೀಕ್ಷೆ ನಡೆದವ್ರಿ ಸರ್. ಪರೀಕ್ಷೆ ನಡೆದ್ರೆ ಲೈಟ್ ಹಾಕ್ರಿ ಅಂದ್ರೆ 6 ಗಂಟೆಗೆ 8-9ಕ್ಕೆ ಬರತ್ತವ್ರೆ. ರೆಸ್ಪಾನ್ಸ್ ಇಲ್ರಿ. ನಾವು ರೈತರು ಹೆಂಗ್ ಬೆಳೆ ಮಾಡಿದ್ರು ಸರ್? ಈಗ ನಮ್ಮ ಮನೆ ಮಾಡ್ರಿ ಒಬ್ಬೊಬ್ರ ಮಾತಾಡ್ರಿ. ಎಷ್ಟು ದಿವಸದಿಂದ ಈ ತರ ತೊಂದರೆ ಆಗತ್ರಿ ಸರ್? ನಮಗ ಲೈನ್ ವೋಲ್ಟೇಜ್ ಅಂತೂ ಪ್ರಾಬ್ಲಮ್ ಇತ್ತು 3 ತಿಂಗಳ ಸರ್. ಏನ್ರಿ ಟಿಸಿ ಇಲ್ಲಿಂದ ಓದು ಇಲ್ಲೋರಿ. ಓದಲ್ಲಿ ಏರ್ಸೋದಕ್ಕ ವೋಲ್ಟೇಜ್ ಕಮ್ಮಿ ಕೊಟ್ಟು ಬಿಡ್ತಾರಿ. ಟಿಸಿ ಸುಟ್ಟು ಹೊಂಟ್ ಬಿಟ್ಟಾವ್ರಿ. ನಾವ್ ಇಲ್ಲಿ ಬಂದ್ ಕೇಳಿದ್ವಿ ಅನ್ನರಿ ನೀವ್ ಹೆಚ್ಚಿಗೆ ಬೋರ್ ಹಾಕಿದಿರಿ ನಿಮ್ಗೆ ಸುಡಾತಾವ ಅಂತ ಹೇಳ್ತಾರೆ. ಮತ್ ಈಗ ಶಾಂಕ್ಷನ್ ಇಲ್ಲ ಅವರು ಅದು ಇದು ಅಂತಾರೆ ಸರ್. ಇಡೋ ದಿವಸ ನಾವು ಬಾಳೆ ಮಾಡಿದೇವಲ್ರಿ. ಅದ ಟಿಸಿ ಮ್ಯಾಗ ಅದ ಬೋರ್ಗಳ ಬಾಳೆ ಮಾಡಿದೇವ್ರಿ. ನಾವು ಈ ಹಿಂದೆ ಯಾವ್ದು ತರ ತೊಂದರೆ ಆಗ್ತಿದ್ದಿಲ್ಲ. ತರಾನು ತೊಂದ್ರೆ ಇಲ್ರಿ. ಈಗ ಆಗಾಕತ್ತ. ಈಗ ಬಂದು ಎಲ್ಲಾ ತೊಂದ್ರೆ ಆಗತ್ತಾವ್ರಿ. ಆ ತೊಂದರೆಗಳಿಗೆ ಇವ್ರು ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ. ಏನು ರೆಸ್ಪಾನ್ಸ್ ಇಲ್ಲ ಸರ್. ಈ ವಿಷಯವಾಗಿ ಅವ್ರಿಗೆ ಏನಾರ ಮನವಿ ಪತ್ರ ಅದು ಏನಾರ ಕೊಟ್ಟಿದ್ರಿ ನೀವು? ಒಬ್ಬ ಲೈಮನ್ ಬಗ್ಗೆ ಮನವಿ ಪತ್ರ ಬರ್ದು ಕೊಟ್ಟರು ಸರ್. ನಮಗ ಲೈಮನ್ ಸರಿಯಾಗಿ ಇದಿಲ್ಲ, ರೆಸ್ಪಾನ್ಸ್ ಇಲ್ಲ. ಲೈಮನ್ ತೆಗೆದು ಹೊಸ ಲೈಮನ್ ಕೊಡ್ರಿ. ಈ 3 ತಿಂಗಳಾತು ಲೈಮನ್ ಮೂತಿ ನೋಡಿಲ್ಲ. ಅವ್ರ ಹೆಸರು ಏನ್ ಗುರ್ತೈತೆ ನಿಮ್ಗೆ? ಲೈಮನ್ ರಮೇಶ್ ರೀ. ಅಡ್ರೆಸ್ ರಮೇಶ್ ತಲ್ಲೂರ್ ಅಂತ ಹೇಗಾಸ್ರಿ. ಅರ್ಜಿ ಬರೆದು ರೈತರೆಲ್ಲ ಸಹಿ ಮಾಡಿ ಕೊಟ್ಟು ಹೋದ್ರಿ. ಅದು ಹೊಳ್ಳಿ ಇನ್ನು ಮಟ ಏನಾಗೈತೆ ಅನ್ನೋದು ನಮಗ ಏನು ಅಧಿಕಾರಿಗಳು ಏನು ಉತ್ತರಾನು ಹೇಳಿಲ್ರಿ. ನಮ್ಮ ಊರಿಗೆ ಲೈಮನ್ನು ಕೊಟ್ಟಿಲ್ರಿ. ಇಲ್ಲಿ ಬಂದ ಮ್ಯಾಗ ಹೊಸ ಲೈಮನ್ ಹಾಕಿದೇವ್ ಅಂತಾರಿ. ಆ ಲೈಮನ್ ಫೋನ್ ಹಚ್ಚಿರ ನಾವ್ ಮನ್ಯಾಗದೇನ್ ಅಂತಾರಿ. ಇವ್ರನ್ನ ಕೇಳಿರ ಊರ ಲೈನ್ ಚೆಕ್ ಮಾಡಕ್ ಹೋಗಿದಾರು, ಎಲ್ಲೋ ಫಾಲ್ಟ್ ಐತೆ ಅಂತ ಇವ್ರು ಹೇಳ್ತಾರಿ. ಸುಳ್ಳು ಹೇಳ್ತಾರ. ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತ ಹೇಳ್ತಾರ. ಅವ್ನ್ ಕೇಳಿದ್ರ ಅವ್ ಮನ್ಯಾಗ ಈಗ 3 ದಿವಸ ಆತ್ರಿ. ಒಟ್ಟ ಲೈನ ಇಲ್ರಿ. ಈಗ ಒಟ್ಟ ಕುಡಿಯಾಕ ಒಟ್ಟ ನೀರ ಇಲ್ರಿ. ಒಟ್ಟ ಒಂದ್ ದಿವಸ ಊರಾನ್ ಲೈನ್ ತೆಗದ ಹೊಲಕ್ ಕೊಡ್ಬೇಕನ್ನೋ ಇಲ್ಲ ಇಲ್ರ ವಿಚಾರ ಇಲ್ಲ ಇಲ್ರಿ. ಹೊಡ್ತಾಗ್ರ
ಒಟ್ಟ ಇಲ್ಲ ಹೊರ್ತಾಗ ಒಟ್ಟ ಒಂದು ವಿಚಾರ ಇಲ್ಲ ಹೊರ್ತಾಗ ಊರ ಲೈನ್ ತಗದ ಒಟ್ಟ ಮೂರು ದಿವಸ ಹೊಲ್ದಾಗ ಕುಡಿಯಾಕ ಏನ್ ದನಕರಿಗೆ ಮನುಷ್ಯರಿಗೆ ಅದು ಬೇಕು ಬೇಡ್ರ ಮತ್ ಇವ್ರ ಮನೆಗಳದಾಗ ಹಂಗಾರ ಸುಮ್ಮನೆ ಇರ್ತಾರ್ರಿ ಅವ್ರಿ ಯಾರು ಇರೋದಲ್ರಿ ಹುಡುಗರ ಅಭ್ಯಾಸ ಭಾಳ ತೊಂದ್ರೆ ಆಗತೈತ್ರಿ ಹುಡುಗರ ಅಭ್ಯಾಸಗಳಿಗೆ ಭಾಳ ತೊಂದ್ರೆ ಆಗತೈತ್ರಿ ಹೊಳೆ ಹಾಕೋದಿಲ್ಲ 7 ತಾಸು ಲೈನ್ ಕೊಡುದಿಲ್ಲ ಅದ್ರಾಗ 2 ತಾಸು ಹಾಕಿರಿ ಹೊಳೆ 5 ತಾಸು ಲೈನ್ ಎಲ್ಲ ಸುಮ್ಮನೆ ಹಂಗ ಹೊಳೆ ಹಾಕೋದಿಲ್ಲ ಪಾಲ್ಟ್ ಏನೋ ಒಂದ್ ತಾಸು ಹೋಲ್ರಿ ಹೊಳ್ಳಿ ಮತ್ತದ್ರಿ ಫಾಲ್ಟ್ ಆಗೈತೆ ಅಂದ್ರೆ ಸರ್ ಹೊಳ್ಳಿ ಲೈನ್ ಕೊಡ್ಬೇಕ್ರಿ ಅದು ಎಷ್ಟು ಗಂಟೆ ತೆಗಿತಾರ 8 ಗಂಟೆ ಹೊಳ್ಳಿ ಕೊಡ್ಬೇಕ್ರಿ ಅದು ಏನಿಲ್ಲ ಅಲ್ರಿ ಮುಗಿತು 9ಕ್ಕೆ ಅಂದ್ರೆ ಲೈಟ್ ಕ್ಲೋಸ್ ಅಂದ್ರೆ ಕ್ಲೋಸ್ ಕಡೆನೇ ಇಲ್ಲ ನಮ್ಗೆ ಲೈನ್ ಅವ್ರ ಇದ್ದಾಗ ಅಂತೂ ಚಿಂತೆ ಹಾಕಿಲ್ಲ राजशेखर हिरेमठ KMM मराठी बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.